ಆದ್ಯಾ ದೊಡ್ಡಪ್ಪ ಸಡನ್ ಆಗಿ ಬಂದು ಎಲ್ರಿಗೂ ಸರ್ಪ್ರೈಸ್ ಕೊಟ್ಬಿಟ್ರು. ನಿಂಗೆ ಡಬಲ್ ಖುಷಿ ಅಲ್ವಾ? ನೋಡು ದೊಡ್ಡಪ್ಪ ಬಂದಿದ್ದಾರೆ ಅಂತ ನಿನ್ ಮುಖದಲ್ಲಿ ಎಷ್ಟು ಸಂತೋಷ ಕುಣಿತಾ ಇದೆ. ನಿನಗೆ ಗೊತ್ತು ಅಲ್ವಾ ರಾಜಿ, ನನ್ನ ಜವಾಬ್ದಾರಿನ ನಿಮಗೊಪ್ಸಿ ಹೊರಟೋದ್ರು ಅಂತ ತುಂಬಾ ನೋವುಪಟ್ಟಿದ್ದೆ. ಆದ್ರೆ ಅಪ್ಪ ಯಾವತ್ತೂ ನನ್ನ ಬಿಟ್ಟಿರೋದಿಲ್ಲ. ಇನ್ಫ್ಯಾಕ್ಟ್ ಈಗ ಬಂದಿರೋದಕ್ಕೆ ಆನಂದಕ್ಕೆ ಮಿತಿ ಇರಲ್ಲ ಅಂತಾರೆ ಅಲ್ವಾ, ಹಾಗಾಗಿದೆ. ಅಪ್ಪ ಅಮ್ಮ ಯಾವತ್ತೂ ಮಕ್ಕಳನ್ನ ಬಿಟ್ಕೊಡಲ್ಲ ಆದ್ಯ. ಅವ್ರು ಹೇಗೆ ಇದ್ರು ಕೂಡ ನಮ್ಮ ಬಗ್ಗೆನೇ ಯೋಚಿಸ್ತಾನೆ ಇರ್ತಾರೆ. ಯಾವಾಗ್ಲೂ ಮಕ್ಕಳು ಸಂತೋಷನೇ ಅವ್ರಿಗೆ ಬೇಕು ಆದ್ಯ. ಅವತ್ ನೀನು ಬೇಜಾರಲ್ಲಿದ್ದೆ ಅನ್ನೋ ಕಾರಣಕ್ಕೆ ನಾನು ಡಿಸ್ಟರ್ಬ್ ಮಾಡದೆ ಹಾಗೆ ಹೋಗ್ಬಿಟ್ಟೆ ಆದ್ಯ. ಇವಾಗ ನೀವು ಎಲ್ಲ ಮರ್ತು ಹೋಗಿ ಹ್ಯಾಪಿಯಾಗಿರ್ತೀಯ ಅಂತ ಗೊತ್ತು. ಆದರೂ ಕೂಡ ನನಗೊಂದು ಡೌಟು ಆದ್ಯ. ಏನದು? ಅದು ಅವತ್ತು ಅಷ್ಟು ಸಡನ್ನಾಗಿ ಹೊರಟೋದಂಥವ್ರು ಮತ್ತೆ ಇವತ್ತು ಇಷ್ಟು ಸಡನ್ ಅಥವಾ ಏನಾದ್ರೂ ಕಾರಣ ಇದೆಯಾ? ಆದ್ಯಾ 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 ಮಾವ ಒಳ್ಳೆ ಟೈಮ್ಗೆ ನಮ್ಮ ಮನೆಗೆ ಬಂದಿದ್ದಾರೆ. ನಮ್ಮ ಪ್ರೀತಿ ಬಗ್ಗೆ ಹೇಳೋದಕ್ಕೆ ಇದಕ್ಕಿಂತ ಒಳ್ಳೆ ಟೈಮ್ ಸಿಗಲ್ಲ. ಹೇಳ್ಬಿಡೋಣ ಬಾ 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 ಬಾ. ಸೀನು ನಿಂತ್ಕೋ. ನಿನಗೆ ಒಳ್ಳೇದು ಕೆಟ್ಟದ್ದು ಇಂಥದ್ದು ಏನೂ ಇರೋದಿಲ್ವಾ? ಯಾವಾಗ ಏನ್ ಮಾತಾಡ್ಬೇಕು ಅರ್ಥ ಆಗಲ್ವಾ? ಆದ್ಯಾ ಇವೆಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿ ಜಾಸ್ತಿ ಇದೆ. ಅದನ್ನ ಮನ್ಸಲ್ಲಿ ಇಟ್ಕೊಳಕ್ಕಾಗ್ದೆ, ಯಾರಿಗೆ ಹೇಳ್ಬೇಕು ಅರ್ಥ ಆಗದೆ ಪದೇ ಪದೇ ನಿನ್ನ ಹತ್ರನೇ ಹೇಳ್ತಾ ಇದ್ದೀನಿ. ಅಲ್ದೆ ಒಳ್ಳೆ ಕೆಲಸ ಮಾಡೋದಕ್ಕೆ ಟೈಮ್ ನೋಡಬಾರ್ದು ಆದ್ಯಾ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡಿ ಮುಗಿಸ್ಬೇಕು. ನೋಡು ಸೀನು, ಅವರು ಸಂತೋಷದಿಂದ ನನ್ನ ಈ ಕುಟುಂಬನ ನೋಡೋದಕ್ ಬಂದಿದ್ದಾರೆ. ಇವಾಗ ಈ ಮಾತೆಲ್ಲ ಹೇಳಿ ನೋವು ಕೊಡ್ಬೇಡ ಸೀನು. ಅಂದ್ರೆ ನನ್ನ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡ್ತೀನಿ ಅಂತಿದ್ಯಾ, ಆದ್ರೆ ನನ್ನ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅಲ್ಲ? ಇಷ್ಟೇ ತಾನೆ? ಸೀನು, ನಿನಗೆ ತುಂಬಾ ಸಲ ಹೇಳಿದ್ದೀನಿ, ನೀನು ಜಾಸ್ತಿ ಊಹಿಸ್ಕೋಬೇಡ. ನಿನ್ ಮದ್ವೆ ಚಾರು ಜೊತೆ ಫಿಕ್ಸ್ ಆಗಿದೆ. ಅವಳೇ ನಿನಗೆ ಹೆಂಡತಿ ಆಗೋಳು. ಅವಳ ಪ್ರೀತಿಗೆ ಬೆಲೆ ಕೊಡ್ಬೇಕು ಅಂತ ಹುಡುಗಿನ ಮಿಸ್ ಮಾಡ್ಕೋಬಾರ್ದು. ಆದ್ಯಾ ನಾನ್ ನಿನ್ ಹತ್ರ ಮಾತಾಡಕ್ಕೆ ಅಂತ ಬಂದ್ರೆ ನೀನ್ ಯಾಕೆ ಅವಳ ಬಗ್ಗೆ ಮಾತಾಡ್ತಿದ್ಯಾ? ಮಾವನೇ ದೇವರ ರೂಪದಲ್ಲಿ ನಮ್ ಪ್ರೀತಿನ ಗೆಲ್ಸೋದಕ್ಕೆ ಅಂತ ಬಂದಿದ್ದಾರೆ. ಆದ್ರೆ ನೀನ್ ಮಾತ್ರ ನಿನ್ ಮನ್ಸಲ್ಲಿರೋದನ್ನ ಯಾವತ್ತೂ ಹೇಳ್ಕೊಳ್ಳಲ್ಲ. ಇಬ್ರು ಸೇರಿ ಮಾವನಿಗೆ ಹೇಳಿದ್ರೆ ಅವರು ಒಪ್ಕೋತಾರೆ. ಆದ್ಯಾ ಹೇಳೋಣ ಬಾ ಬಾ. ಸೀನು, ಅದು ಆಗ್ತಾ ಇರೋ ಕೆಲ್ಸ. ಜಾಸ್ತಿ ಆಸೆ ಪಡ್ಬೇಡ. ಆಸೆ ಅಲ್ಲ ಆದ್ಯಾ, ನಂಬಿಕೆ. ಒಂದು ಸಲ ಹೇಳಿ ನೋಡೋಣ ಬಾ. ಹೇಳಿದ್ರೆ ಅರ್ಥ ಆಗ್ತಿಲ್ವಾ ಸೀನು? ದಯವಿಟ್ಟು ಇಲ್ಲಿಂದ ಹೊರಟೋಗು. ರಾಜಲಕ್ಷ್ಮಿ ಬರ್ತಿದ್ದಾಳೆ. ಸರಿ, ಈ ವಿಷಯ ಹೇಳಕ್ ನೀನ್ ಬರ್ದೇ ಇದ್ರು ಒಳ್ಳೆ ಸಮಯ ನೋಡಿ
ಆ ನಮ್ಮತ್ತಿಗೆ ಏನೇ ಮಾಡಿದ್ರು ಅದ್ಭುತವಾಗೇ ಇರತ್ತೆ. ನಮ್ಮತ್ತಿಗೆ ಟೀ ಮಾಡದೇ ಇದ್ರೆ ನಾನು ಕುಡಿಯೋದೇ ಇಲ್ಲ. ಅಪ್ಪ ಏನ್ ಇಷ್ಟು ಬೇಗ ಎತ್ತಿದ್ದೀರಾ? ಇನ್ನೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೇಕಿತ್ತಲ್ವಾ? ಲಾಂಗ್ ಜರ್ನಿ ಮಾಡ್ಕೊಂಡು ಬಂದಿದ್ದೀರಾ. ರೆಸ್ಟ್ ಯಾಕಮ್ಮ, ಈ ಹ್ಯಾಪಿ ಮೂಮೆಂಟ್ ಅಲ್ಲಿ ನಿದ್ರೆ ಕೂಡ ಬರ್ತಿಲ್ಲ. ಎಲ್ರ ಜೊತೆ ಕುತ್ಕೊಂಡು ಆರಾಮಾಗಿ ಮಾತಾಡ್ಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ಆದ್ಯಾ, ಪಾಪ ಅಷ್ಟು ದೂರದಿಂದ ನಿಮ್ಮಪ್ಪ ಬಂದಿದ್ದಾರೆ, ರಜಾ ಹಾಕ್ಬೋದಲ್ಲ? ಕಾಲೇಜಿಗೆ ಹೋಗ್ಲೇಬೇಕಾ? ಪರವಾಗಿಲ್ಲ ಬಿಡಿ, ಸಂಜೆ ಕಾಲೇಜಿಂದ ಬರ್ತಾಳಲ್ಲ, ಆಗ ಕೂತು ಮಾತಾಡ್ತೀವಿ. ನೀನ್ ಕಾಲೇಜಿಗೆ ಹೋಗಮ್ಮ. ನಿಮಗ್ ಬೋರ್ ಆಗ್ತಿದೆಯೇನೋ ಕಿಶೋರ್ ಅವರೇ? ಸ್ವಲ್ಪ ಹೊತ್ತಾದ್ರೂ ಆದ್ಯನ್ ಜೊತೆ ಮಾತಾಡ್ತಿರಬಹುದಲ್ಲ? ಮಾವನ್ ಬೋರ್ ಆಗೋದಲ್ಲ ಅತ್ತೆ, ಕಣ್ರಪ್ಪೆ ಆಡ್ಸೋದಕ್ಕೂ ಬಿಡಲ್ಲ ನಾನು. ಹೌದು ಮಾವ, ನಿಮಗ್ ಗೊತ್ತಿಲ್ಲ, ಈ ರಾಮಪುರದಲ್ಲಿ ನಿನ್ಗೊಂದು ವಿಷಯ ಗೊತ್ತಾ? ಮಾವನ್ನ ಹೊರಗಡೆ ಕರ್ಕೊಂಡು ಹೋಗಿ ನಮ್ಮ ಪ್ರೀತಿ ವಿಷಯನ ಹೇಳ್ಬಿಡ್ಬೇಕು ಅನ್ಕೊಂಡಿದ್ದೀನಿ. ಹೇಗಿದೆ ನನ್ನ ಐಡಿಯಾ? ಏನ್ ಅನ್ಕೊಂಡಿದ್ಯಾ ನೀನು? ಸ್ವಲ್ಪ ಕೂಡ ಕಾಮನ್ ಸೆನ್ಸ್ ಇಲ್ವಾ? ಅವರು ನನ್ನ ನೋಡೋಕ್ ಬಂದಿರೋದು, ಈ ತರದ್ದೆಲ್ಲ ಏನೇನೋ ಹೇಳ್ಬೇಡ. ಇದೇನಾದ್ಯ ಹೀಗೆ ಹೇಳ್ತಿದ್ಯಾ? ನನ್ನ ಪ್ರೀತಿ ಬಗ್ಗೆ ಹೇಳ್ತೀನಿ ಅನ್ನೇ ಹೊರತು ನಿನ್ ಬಗ್ಗೆ ಹೇಳ್ತೀನಿ ಅಂತ ಹೇಳದ್ನಾ? ನೋಡು ಸೀನು, ನೀನಂತ ಹುಚ್ಚುಚ್ಚ ಕೆಲ್ಸನೆಲ್ಲ ಮಾಡ್ಬೇಡ, ಕಾಮಾಗಿರು. ಸರಿ ಆದ್ಯ, ಟೆನ್ಷನ್ ಮಾಡ್ಕೋಬೇಡ. ನಿನಗೆ ಇಷ್ಟ ಇಲ್ಲ ಅಲ್ವಾ? ನಾನು ಹೇಳಲ್ಲ ಬಿಡು. ಹಾ, ಇನ್ನಾವು ಹೊರಡ್ತೀವಿ ಚಿಕ್ಕಪ್ಪ. ಆಗ್ಲಮ್ಮ. ನೀವು ಆರಾಮಾಗಿ ಹೋಗಿ ಬನ್ನಿ. ಮಾವನವ್ರನ್ನ ನಾನು ಚೆನ್ನಾಗಿ ನೋಡ್ಕೋತೀನಿ. ಹಾ, ಹೋಗಿ ಹೋಗಿ. ಟೇಕ್ ಕೇರ್ ಮಾ. ಹೋಗಿ ಬರ್ತೀವಿ. ಬಾಯ್. ಹುಷಾರಮ್ಮ. ಮಾವ ಬನ್ನಿ ಹೋಗೋಣ. ಬನ್ನಿ. ಇಷ್ಟು ಬೇಗ ಇವ್ರ ಮನೆ ಬಿಟ್ಟು ಹೋಗೋ ತರ ಕಾಣ್ತಿಲ್ಲ. ಏನ್ ಮಾಡೋದು, ನಮ್ಮನೆ ಧರ್ಮಛತ್ರ ಆಗೋಗಿದೆ. ಚಿಚ್ಚಿ, ಮಾವ, ಅಲ್ಲಿ ಎಸಿಗಳು ಕೂಲರ್ಗಳು ಇರ್ಬೋದು, ಆದ್ರೆ ಈ ಹಸಿರು ಗಿಡ ಮರ ಇರೋ ತೋಟದಿಂದ ಬರೋ ಗಾಳಿ ಬೇರೆನೆ ಮಾವ. ಎಷ್ಟೇ ಖರ್ಚು ಮಾಡಿದ್ರು ಇಂಥ ನೆಮ್ಮದಿ ಸಿಗಲ್ಲ ಮಾವ. ನಿಜಾನೇ ಸೀನು, ನೋಡೋದಿಕ್ ಕೂಡ ತುಂಬಾನೇ ಚೆನ್ನಾಗಿದೆ. ಹೆಸರಿಗಷ್ಟೇ ಹಳ್ಳಿ ಮಾವ, ಬದುಕೋದಿಕ್ಕೆ ಇದು ತುಂಬಾ ಒಳ್ಳೆ ಊರು. ಮಾವ, ಆ ಕಡೆ ಹೋಗೋಣ ಬನ್ನಿ. ಮಾವ, ಎಳ್ನೀರು ಕುಡಿಯೋಣ ಬನ್ನಿ. ಏನ್ ಸುಬ್ಬಣ್ಣ, ಆರಾಮ? ಚೆನ್ನಾಗಿದ್ದೀನಣ್ಣ. ಸರಿ, ಇವರು ನಮ್ಮ ಮಾವ, ಆಸ್ಟ್ರೇಲಿಯಾದಿಂದ ಬಂದಿದ್ದಾರೆ. ನಮಸ್ಕಾರ ಅಣ್ಣ.
ಮದ್ವೆ ಮಾಡ್ಬೇಕು ಅನ್ನೋ ಪ್ರತಿ ಹೆಣ್ಮಕ್ಳ ತಂದೆ ತಾಯಿ ಈ ಊರಲ್ಲಿ ಗಂಡ್ ಸಿಕ್ರೆ ಸಾಕು ಅಂತಿರ್ತಾರೆ. ಹೌದು ಸೀನು, ಮದುವೆ ಅಂದರೆ ನೆನಪಿಗೆ ಬಂತು. ನೀನು ಸದ್ಯದಲ್ಲೇ ಮದುವೆ ಮಾಡ್ಕೋತಿದ್ಯಾ ಅಲ್ವಾ? ಮನೆಯಲ್ಲಿ ಮದುವೆ ತಯಾರಿ ಹೇಗೆ ನಡೀತಾ ಇದೆ? ಅಯ್ಯಯ್ಯೋ, ಇವ್ರಿಗೆ ಮ್ಯಾಟ್ರ್ ಗೊತ್ತಾಗ್ಬಿಡುತ್ತೆ ಅನ್ಸುತ್ತೆ. ಈಗ ಈ ಮದ್ವೆ ಮ್ಯಾಟ್ರನ್ನ ಡೈವರ್ಟ್ ಮಾಡಿದ್ರೇನೆ ಒಳ್ಳೇದು. ಏನಾಯ್ತು ಸೀನು? ನನ್ನ ಮದ್ವೆ ಬಗ್ಗೆ ಏನಿದೆ ಬಿಡಿ ಮಾವ, ಯಾವಾಗ್ಲೂ ಹೇಗೋ ಆಗ್ಬಿಡುತ್ತೆ. ಅದ್ ಬಿಡಿ, ನೀವು ಆದ್ಯನ್ ಮದ್ವೆ ಬಗ್ಗೆ ಏನ್ ಅನ್ಕೊಂಡಿದ್ದೀರಾ? ಆದ್ಯನ್ಗೆ ಈಗಲೇ ಮದುವೆ ಯಾಕಪ್ಪ? ಅವಳಿಂದ ಓದ್ತಾ ಇದ್ದಾಳಲ್ವಾ? ಅದೇ ಮಾವ, ಓದ್ ಮುಗಿದ್ಮೇಲೆ ಮಾಡ್ಲೇಬೇಕಲ್ವಾ? ಬರೋ ಅಳಿಯ ಹೇಗಿರ್ಬೇಕು ಅಂತ. ಅಂದ್ರೆ ಅದೇ ಮಾವ, ಆದ್ಯನ್ ಟೇಸ್ಟಿಗೆ ತಕ್ಕ ಹಾಗೆ, ನಿಮ್ ಯೋಚನೆಗಳಿಗೆ ಸೆಟ್ ಆಗೋ ಹಾಗೆ, ಹೀಗಿರ್ಬೇಕು ಹಾಗಿರ್ಬೇಕು ಅಂತ ನಿಮ್ಗೊಂದು ಆಲೋಚನೆ ಇರುತ್ತೆ ಅಲ್ವಾ? ಅದನ್ನೇ ಕೇಳ್ತಿದ್ದೀನಿ. ನನಗೆ ಅಳಿಯ ಆಗೋವನು ಮಾಮೂಲಿಯಾಗಿರಬಾರ್ದು ಸೀನು. ಅಂದ್ರೆ ಸಾಫ್ಟ್ವೇರ್ ಆಗಿರ್ಬೇಕಾ? ಅಲ್ಲ ಸೀನು, ಅವನ ಹತ್ರ ಸಾಫ್ಟ್ವೇರ್ ಕಂಪನಿಗಳೇ ಇರಬೇಕು. ಓಹೋ, ನನ್ನ ಹತ್ರ ತಂಗಿನಕಾಯಿ ತೋಟನೂ ಇಲ್ವಲ್ಲ. ಹೋಗ್ಲಿ ಮಾವ, ಪರ್ಸ್ನಾಲಿಟಿ ಹೇಗಿರ್ಬೇಕು? ಪರ್ಸನಾಲಿಟಿ ಅಂದರೆ ಪುನೀತ್ ರಾಜ್ಕುಮಾರ್ ಥರ ಇರಬೇಕು. ಸರಿ, ಹೈಟು ಕಲರು ನನ್ನಷ್ಟಿದ್ರೆ ಸಾಕ? ಇನ್ನು ಸ್ವಲ್ಪ ಹೈಟ್ ಇರಬೇಕು ಸೀನು. ಕಲರ್ ಕೂಡ ಬೇಕು, ಏನಂತೀಯ? ಒಂದು ಕ್ವಾಲಿಟಿನೂ ನನಗಿಲ್ವಲ್ಲ, ಇನ್ನು ನನ್ನ ಜೊತೆ ಮದುವೆಯಲ್ಲಿ ಮಾಡಿಸ್ಕೊಡ್ತಾರೆ. ಮಾವ, ಹೋಗ್ಲಿ, ಆದ್ಯ ಯಾರನ್ನಾದ್ರೂ ಪ್ರೀತಿಸಿ ನಾನು ಈ ಹುಡುಗನ್ನೇ ಮದುವೆ ಆಗೋದು ಅಂದ್ರೆ ನೀವು ಬೇಡ ಅಂತ ಹೇಳ್ತೀರಾ? ಹೇಳಿ ಮಾವ, ಕ್ಯಾಶುವಲ್ ಆಗಿ ಕೇಳ್ತಿದ್ದೀನಿ ಅಷ್ಟೇ. ಅವಳು ಇಷ್ಟಪಟ್ಲು ಅಂದರೆ ನಾನು ಯಾಕೆ ಬೇಡ ಅಂತೀನಿ? ನನಗೆ ಆದ್ಯ ಮೇಲೆ ನಂಬಿಕೆ ಇದೆ. ಅವಳು ಇಷ್ಟಪಟ್ಲು ಅಂದರೆ ಆ ಹುಡುಗ ಗುಣವಂತನೇ ಆಗಿರ್ತಾನೆ. ಅದ್ಯಾಕೆ ಸೀನು ನೀನು ನಾಚಿಕೆ ಪಡ್ತಾ ಇದೆಯಾ? ಅಂದ್ರೆ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿ ನೀನು ತುಂಬಾ ಗುಣವಂತ ಕಣೋ ಅಂತ ಹೇಳ್ತಾ ಇದ್ರು. ಅಂದರೆ ಅದನ್ನ ಹೇಗೆ ಹೇಳಿ ನಿಮಗೆ? ಅದು ಏನಂದ್ರೆ ಅದು ಹೇಳು ಸೀನು, ಪರವಾಗಿಲ್ಲ. ಮಾವ, ಅದೇನಂದ್ರೆ ಅದು ಕಿಶೋರ್ ಅವ್ರೆ, ಇಲ್ಲಿದ್ದೀರ ನೀವು? ನಿಮ್ಮನ್ನು ಹುಡುಕಿ ಸಾಕಾಯ್ತು. ನೀವು ಇಲ್ಲಿದ್ದೀರಾ? ಹೌದು ವೆಂಕಟ್, ಸೀನು ಹಾಗೆ ಸುಮ್ಮನೆ ಹೊರಗಡೆ ಕರ್ಕೊಂಡು ಬಂದ. ಓಹ್, ಹೌದಪ್ಪ. ಮಾವನ್ನ ನಾನು ಮನೆಗೆ ಕರ್ಕೊಂಡು ಹೋಗ್ತೀನಿ, ನೀವು ಹೊರಡಿ. ನಾನು ಕರ್ಕೊಂಡು ಹೋಗ್ತೀನಿ ಬಿಡು. ನೀನ್ ಚಿಕ್ಕ ಹುಡುಗ ಇಲ್ಲಿ ಇರಬಾರ್ದು, ನಿನ್ ಮನೆಗೆ ಹೋಗು. ನಿಮ್ಗೆ ಹೇಗೆ ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ. ಮಾವನ್ನ ನಾನು ಕರ್ಕೊಂಡು ಹೋಗ್ತೀನಿ, ನೀವು ಹೋಗಿ ಅಪ್ಪ. ಅರೆ, ನೀನ್ ಸುಮ್ಮನಿರು. ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ನಲ್ವಾ? ಅರೆ ಪಾಪ, ಇಷ್ಟು ದಿನ ಆದ್ಮೇಲೆ ಕಿಶೋರ್ ಅವರು ಮನೆಗೆ ಬಂದಿದ್ದಾರೆ, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕಲ್ವಾ? ಕಿಶೋರ್ ಅವರೇ, ಮೊದಲು ನೀವು ಎಳ್ನೀರು ಕುಡೀರಿ, ತಗೊಳ್ಳಿ. ಈಗಷ್ಟೇ ಕುಡಿದ್ವಿ. ಅಯ್ಯೋ, ಅದು ಬೇರೆ ಇದು ಬೇರೆ ರೀ. ಕುಡೀರಿ ಕಿಶೋರ್ ಅವ್ರೆ, ತಗೊಳ್ಳಿದ್ನ ನೀವು ತಗೊಳ್ಳಿ, ಹೇಳ್ತೀನಿ. ಮಾವ ಬೇಡ ಮಾವ, ಕುಡಿಬೇಡಿ. ದೊಡ್ಡವ್ರು ಹೇಳಿದ್ನ ಕೇಳಬೇಕು ಕಣೋ. ನಾನ್ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ನಲ್ವಾ? ಕಿಶೋರ್ ಅವ್ರೆ, ನೀವು ಕುಡೀರಿ. ನೀವು ಕುಡೀರಿ ಕಿಶೋರ್ ಅವ್ರೆ. ಚಿಯರ್ಸ್ ಕಿಶೋರ್ ಅವ್ರೆ, ಚಿಯರ್ಸ್. ಕುಡೀರಿ. ಬನ್ನಿ ಕಿಶೋರ್ ಅವ್ರೆ, ಈ ತೋಟನ ನೋಡ್ತಾ ಕುಡಿಯೋಣ. ಕಾಣಿಸ್ತಾ ಇದೆಯಲ್ಲ, ಅಲ್ಲಿವರೆಗೂ ನಿಮ್ದೇನಾ? ಇದೆಲ್ಲ ನಮ್ದೇ ಕಿಶೋರ್ ಅವ್ರೆ, ಇದೆಲ್ಲ ನಮ್ದೇನೆ. ನಿಮ್ದು ಅಂದ್ರೆ ನಿಮ್ದ? ನಮ್ದು ಅಂದ್ರೆ ಅದೇ ನಮ್ಮ ಭಾವನವರು, ರಾಜಾರಾಮ್ ಅವ್ರದ್ದು. ಈ ಕಡೆ ಕೂಡ ಅವ್ರದ್ದೇ.
ಬರೆದ್ರೇನೆ ಅರ್ಥ ಆಗತ್ತೆ ನೀವ್ ನಮ್ಮನ್ನ ಎಷ್ಟು ಪ್ರೀತಿಸ್ತೀರಾ ಅಂತ. ಕರೆಕ್ಟ್. ಪ್ರತಿ ಲೆಕ್ಚರರ್ಗೂ ಸ್ಟೂಡೆಂಟ್ಸ್ ಮೇಲೆ ಪ್ರೀತಿ ಇರುತ್ತೆ. ಮತ್ತೆ ನಮ್ಗೋಸ್ಕರ ರೆಡ್ ರೋಸ್ ಏನು ತಂದಿಲ್ವಾ ಮೇಡಮ್? ಪ್ರೀತಿ ಅಂದ್ರೆ ರೆಡ್ ರೋಸಸ್ ಜೊತೆಗೆ ಡಾರ್ಕ್ ಚಾಕ್ಲೇಟ್ ಇಂದಾನು ಎಕ್ಸ್ಪ್ರೆಸ್ ಮಾಡೋದಲ್ಲ. ಇಟ್ಸ್ ಅ ಫೀಲಿಂಗ್. ಒಬ್ಬ ವ್ಯಕ್ತಿನ ನೋಡ್ತಿದ್ದಾಗೇನೆ ನಮ್ಮ ಮನ್ಸಲ್ಲಿ ಶುರುವಾಗೋ ಭಾವನೆ, ಅದು ಹೇಳೋದಕ್ಕೆ ನಮ್ಮ ಕಲ್ಪನೆಗೂ ಮೀರಿದ್ದು, ಮನ್ಸಿಗಷ್ಟೇ ಅರ್ಥ ಆಗೋದು. ಮಾತು ಭಾರ ಆಗುತ್ತೆ. ಒಟ್ನಲ್ಲಿ ನಮಗೆ ಗೊತ್ತಿಲ್ದೇನೆ ತಡ್ಕೊಳಕ್ಕಾಗದೆ ಇರೋಷ್ಟು ಸಂತೋಷ ಸಿಗುತ್ತೆ. ಒಬ್ಬ ವ್ಯಕ್ತಿ ಮೇಲೆ ಪ್ರೀತಿ ಯಾವುದೇ ಬ್ಲಡ್ ರಿಲೇಷನ್ ಇಲ್ದೇನೆ, ಏನು ಬಯಸ್ದೇನೆ ಶುರುವಾಗುತ್ತೆ. ಯಾವುದು ರಿಲೇಶನ್ಶಿಪ್ ಇಲ್ದೇನೆ ನಾವು ಲೈಫ್ ಲಾಂಗ್ ಚೆನ್ನಾಗಿರ್ಬೇಕು ಅಂತ ಬೇಡ್ಕೊಳ್ಳುತ್ತೆ. ಇವತ್ತು ನಾನು ಅವಳನ್ನ ಹೊಗಳೋದಲ್ಲ, ಇಡೀ ರಾಜ್ಯನೇ ಹೊಗಳಬೇಕು. ಅದೇ ನನ್ನ ಆಸೆ. ಇಂಥ ಪ್ರೇಮ ಒಬ್ಬ ವ್ಯಕ್ತಿಯಲ್ಲಿ ಶುರುವಾಯ್ತು ಅಂದ್ರೆ ಅದೇ ನಿಜವಾದ ಪ್ರೀತಿ. ಅದನ್ನ ಯಾವ ಹಾಗೆ ಯಾರು ನಿಮ್ಮಲ್ಲಿ ಒಳ್ಳೇದು ಕೆಟ್ಟದನ್ನು ಕೂಡ ತೋರಿಸ್ತಾರೋ ಅವರು ಪರಿಚಯವಾದ್ಮೇಲೆ ನೀವು ಜೀವನದಲ್ಲಿ ಮುಂದೆ ಹೋಗ್ತೀರಾ. ಹಾಗೇನೆ ನಿಮ್ಮ ಲೈಫ್ನ ಅಂದವಾಗಿ ಅದ್ಭುತವಾಗಿ ಬದಲಾಯಿಸ್ಕೋತೀರಾ. ಬೆಳಗ್ಗೆಯಿಂದ ಅವ್ರನ್ನ ನೋಡೇ ಇಲ್ಲ. ಎಲ್ಲಿದ್ದಾರೋ ಗೊತ್ತಿಲ್ಲ. ಕ್ಲಾಸ್ ಆಗ್ತಿದ್ದಾಗೆ ಹೋಗಿ ನೋಡ್ಬೇಕು. ನೋಡಿದ್ಯಾ ಅಮ್ಮ, ಚಲಪತಿ ಅಣ್ಣ ಯಾವಾಗ್ಲೇ ಬಂದ್ರು ಯಾವ್ದಾದ್ರೂ ಒಂದು ಗಿಫ್ಟ್ ತಗೊಂಡೇ ಬರ್ತಾರೆ. ಇವರು ಇಷ್ಟು ದಿನ ಆದ್ಮೇಲೆ ಬಂದ್ರು ಕೂಡ ಕೊನೆ ಪಕ್ಷ ಒಂದು ಪೌಡರ್ ಡಬ್ಬ ಕೂಡ ತಂದಿಲ್ಲ. ಅಷ್ಟೇ ಕಣೆ, ಬಿಟ್ಟಿಯಾಗಿದ್ದು ತಿಂತಿರೋರ್ಗೆ ಇಂಥ ಯೋಚನೆ ಎಲ್ಲಿರುತ್ತೆ? ಇದೇ ಅತ್ತೆ, ಕಿಶೋರ್ ಅವರು ಗಿಫ್ಟ್ ತಗೊಂಡ್ಬಂದಿದ್ದಾರೆ. ಅಲ್ಲಿಗೆ ಹೋದ್ರೆ ನಮಗೂ ಕೊಡ್ತಾರೇನೋ. ಅಂದ್ರೆ ಗಿಫ್ಟ್ ಕೊಟ್ಟು ಬುಟ್ಟಿಗೆ ಹಾಕೋತಾ ಇದ್ದಾರೆ ಅಂತ ಆಯ್ತು. ಅಮ್ಮ ಚೆನ್ನಾಗಿ ಓದ್ಸು. ಆ ಆದ್ಯನ್ ಕರ್ಕೊಂಡ್ ಬಂದು ವರ್ಷ ಆಗ್ತಿದೆ. ಹಸ್ವು ಒಂದಿದ್ದಕ್ಕೆ ಅನ್ನ ಹಾಕಿದ್ವಿ, ಓದ್ಬೇಕು ಒಂದಿದ್ದಕ್ಕೆ ಕಾಲೇಜಿಗೆ ಕಳಿಸ್ತಿದೀವಿ. ಅವಳಿಗೇನೇ ಬೇಕು ಅಂದ್ರೂ ಸ್ವಂತದವ್ರ ತರ ಎಲ್ಲ ಕೊಟ್ಟಿದೀವಿ. ಈಗ ಈ ಸಣ್ಣ ಗಿಫ್ಟ್ ಕೊಟ್ಟು ಚೆನ್ನಾಗಿದ್ಯಾ ಅಂತ ಕೇಳಿದ್ರೆ ಪರವಾಗಿಲ್ಲ. ಮದ್ವೆ ಮಾಡಿ ಅತ್ತೆ ಮನೆ ಕಳ್ಸೋವರೆಗೂ ನಮ್ದೇ ಜವಾಬ್ದಾರಿ ಅಂದ್ರೇನೆ ಸಮಸ್ಯೆ. ಆ ಲಗೇಜ್ ನೋಡ್ತಿದ್ರೆ ಅವರು ಕೂಡ ಇಲ್ಲೇ ಇದ್ಬಿಡ್ತಾರೇನೋ ಅನ್ನಿಸ್ತಿದೆ ಅತ್ಗೆ. ಹೌದು ಪಾರ್ವತಿ, ನಾವೇನಾದ್ರೂ ಅನ್ಕೊಡೋ ಗಿಫ್ಟ್ ತಗೊಂಡ್ರೆ ನಾವೇ ಸ್ವತಃ ಆಹ್ವಾನ ಕೊಟ್ಟ ಹಾಗೆ. ಅದಕ್ಕೆ ನಾವು ಅನ್ಕೊಡೋ ಗಿಫ್ಟ್ನ ತಗೊಳ್ದೇನೆ ನೇರವಾಗಿ ಅವನು ನಮ್ಮ ಮನೇಲಿರೋದು ಇಷ್ಟ ಇಲ್ಲ ಅಂತ ಹೇಳ್ಬಿಡೋಣ. ಸರಿಯಾಗಿ ಹೇಳಿದ್ಯಮ್ಮ. ಅಣ್ಣನ್ನ ಬುಟ್ಟಿಗೆ ಹಾಕೋಬಹುದು, ಆದ್ರೆ ನಮ್ಮನ್ನ ಹೇಗ್ ಬುಟ್ಟಿಗೆ ಹಾಕೋತಾರೆ ನೋಡೋಣ. ಅವ್ರು ಕೊಡೋ ಗಿಫ್ಟ್ಗೆ ನಾವೇನಾದ್ರೂ ಮೋಸಕ್ಕೆ ಹೋಗ್ತೀವಾ? ನಡೀರಿ ಹೋಗೋಣ. ಬನ್ನಿ ಹೋಗೋಣ. ಈ ಗಿಫ್ಟ್ ನಿಮ್ಗೋಸ್ಕರನೇ, ತಗೊಳ್ಳಿ. ಈ ಗಿಫ್ಟ್ ತಗೊಂಡು ನಾನೇನು ಮಾಡಲಿ? ಯಾವುದಾದ್ರೂ ಫಾರಿನ್ ಬ್ರ್ಯಾಂಡ್ ತರಬೇಕಿತ್ತು. ಅದನ್ನೇ ತಗೊಂಡು ಬಂದಿದ್ದೀನಿ, ತಗೊಳ್ಳಿ. ಪ್ಲೀಸ್ ಟೇಕ್. ಥ್ಯಾಂಕ್ಸ್ ಕಿಶೋರ್ ಅವರೇ. ವೆಲ್ಕಮ್.